ನಮಸ್ಕಾರ. ಕರ್ನಾಟಕ ರಘು ಮತ್ತು ಗಿಲ್ಲಿ ನಡುವೆ ಜಗಳ ಆಯ್ತಾ ಅಥವಾ ರಘು ಅವರು ಅನ್ಫಾಲೋ ಮಾಡಿದ್ದು ಯಾಕೆ ಗಿಲ್ಲಿಯನ್ನು ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದೀನಿ. ಏನಪ್ಪ ಅಂದರೆ ಇವತ್ತು ಕರ್ನಾಟಕದೊಳಗೆ ಬಿಗ್ ಬಾಸ್ ಅಂತಕ್ಕಂಥ ಕ್ರೇಜ್ ಇವತ್ತಿನವರೆಗೂ ಮುಗಿದಿಲ್ಲ, ಬಟ್ ಅದು ಬೇರೆ ಪ್ರಶ್ನೆ. ಇದೀಗ ಹೊಸ ಸುದ್ದಿ ಏನಪ್ಪ ಅಂದರೆ ಗಿಲ್ಲಿ ಮತ್ತು ಮ್ಯೂಟೆಂಟ್ ರಘು ಭಾಳ ಕ್ಲೋಸ್ ಆಗಿ ಅಥವಾ ಸ್ನೇಹಯುತವಾಗಿದ್ದಂತಹ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಭಾಳ ಒಂದು ಅಚ್ಚುಮೆಚ್ಚಿನ ಫೀಮೇಲ್ ಜೋಡಿ ಅದು ಸ್ಪಂದನ ಮತ್ತು ಕಾವ್ಯ ಅವರದು. ಮತ್ತೊಂದು ಮೇಲ್ ಜೋಡಿ ಯಾವುದಪ್ಪ ಅಂತಂದರೆ ಮ್ಯೂಟೆಂಟ್ ರಘು ಮತ್ತು ಗಿಲ್ಲಿಯದ್ದು ಭಾಳ ಅಪಾರವಾಗಿರ್ತಕ್ಕಂಥ ಸ್ನೇಹ ಇರುವಂಥದ್ದು. ಮತ್ತು ಅವರಿಬ್ಬರು ಒಂದು ರೀತಿಯಲ್ಲಿ ಬಿಟ್ಟು ಕೊಡ್ತಾ ಇರಲಿಲ್ಲ ಪ್ರಥಮ ಬಾರಿಗೆ ಮೊದಲೆಲ್ಲ. ಸೊ ಮಧ್ಯದಲ್ಲಿ ಯಾಕೋ ರಘು ಅವರು ಚೇಂಜ್ ಆಗ್ತಾ ಹೋದರು. ನಿಮಗೆ ಗೊತ್ತಿರೋ ಹಾಗೆ ರಘು ಅವರು ವೈಟ್ ಕಾರ್ಡ್ ಎಂಟ್ರಿ. ಸೊ ಅವರು ವೈಟ್ ಕಾರ್ಡ್ ಎಂಟ್ರಿ ಆಗಿದ್ರು ಕೂಡ ಮೊದಲೇ ಗೊತ್ತಿತ್ತು ಅವ್ರಿಗೆ ಗಿಲ್ಲಿ ಕ್ರೇಜ್ ಏನಿದೆ ಹೊರಗಡೆ ಅನ್ನುವಂಥದ್ದು. ಮತ್ತು ಈಗ ಸದ್ಯಕ್ಕೆ ಗಿಲ್ಲೇ ಪಾಪ್ಯುಲರ್ ಇದ್ದಾನೆ, ಒಂದು ಟಾಪ್ ಸ್ಥಾನದಲ್ಲಿದ್ದಾನೆ ಅನ್ನುವಂಥದ್ದು ಯಾರಿಗೆ ಗೊತ್ತಿತ್ತು? ಮ್ಯೂಟೆಂಟ್ ರಘು ಅವ್ರಿಗೆ ಗೊತ್ತಿತ್ತು. ಸೊ ಆದರೂ ಕೂಡ ಅವನು ಎದಕ್ಕೆ ಗೊತ್ತಿಲ್ಲ, ಅವರು ಬರಬರ್ತಾ ಗಿಲ್ಲಿಯನ್ನು ದೂರ ಮಾಡಾಕಿದ್ಬಿಟ್ರಪ್ಪ. ಅವ್ನು ಏನೇ ಚೇಷ್ಟೆ ಮಾಡಿದ್ರು ಕೂಡ ರಾಂಗ್ ಆಗುವಂಥದ್ದು, ಅವ್ನು ಏನೇ ಮಾತಾಡಿದ್ರು ಕೂಡ ಒಂದು ದೊಡ್ಡ ಮಟ್ಟಿಗೆ ಚರ್ಚೆ ಮಾಡಿಬಿಡುವಂಥದ್ದು. ಅದಾದಮೇಲೆ ಒಂದಷ್ಟು ಅವರು ಏನೇ ಕೀಟ್ಲೆ ಕೊಟ್ಟರು ಕೂಡ, ಏನೇ ಸಿಟ್ಟು ಮಾಡ್ಕೊಂಡ್ರು ಕೂಡ ಗಿಲ್ಲಿ ಮಾತ್ರ ಮ್ಯೂಟೆಂಟ್ ರಘು ಅವ್ರನ್ನ ಯಾವತ್ತೂ ಬಿಟ್ಕೊಡಲಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ, ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದಾದ ನಂತರ ಕಾವ್ಯಾಳಂತೂ ಯಾವತ್ತಿಗೂ ಬಿಟ್ಕೊಟ್ಟಿಲ್ಲ. ಕಾವ್ಯಾಳನ್ನು ಮಾತ್ರ ಯಾವತ್ತಿಗೂ ಬಿಟ್ಕೊಡುವಂಥ ಸಂದರ್ಭನೇ ಇಲ್ಲ ಎನ್ನುವಂಥ ಸೂಚನೆ ಕೂಡ ನಮಗೆ ಕಾಣಿಸ್ತಾ ಇದೆ. ಮತ್ತು ಈ ಮ್ಯೂಟೆಂಟ್ ರಘುಗೆ ಯಾಕೆ ಈ ರೀತಿ ಜಗಳ ಆಯಿತು? ಇದೇನು ರಕ್ಷಿತಾ ಮತ್ತು ಈ ಮ್ಯೂಟೆಂಟ್ ರಘು ಭಾಳ ಆತ್ಮೀಯತೆ ಆಗಿರೋದ್ರಿಂದ ಈ ಸಮಸ್ಯೆ ಆಗಿರ್ಬೋದು. ಹಲವಾರು ವಿಚಾರಗಳು ಸಾಮಾಜಿಕ ಜಾಲತಾಣದಲ್ಲಿ ಹೊಂಟುಬಿಟ್ಟಾವೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯ ಏನಂತಕ್ಕಂಥದ್ದು ನನಗಂತೂ ಗೊತ್ತಿಲ್ಲ. ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ, ಈಗ ಫಾಲೋ ಮಾಡಿರೋದು ಅನ್ಫಾಲೋ ಮಾಡಿರೋದ್ರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಾ ಬಂದಿದ್ದೀನಿ. ಏನಪ್ಪ ಅಂದರೆ ರಘು ಅವರ ಅಕೌಂಟಲ್ಲಿ ಎಷ್ಟು ಫಾಲೋವರ್ಸ್ ಇದ್ದಾರೆ, ಗಿಲ್ಲಿ ಅವರ ಅಕೌಂಟಲ್ಲಿ ಎಷ್ಟು ಫಾಲೋವರ್ಸ್ ಇದ್ದಾರೆ, ಗಿಲ್ಲಿ ಯಾರ್ಯಾರಿಗೆ ಫಾಲೋ ಮಾಡಕತ್ತಾನ ಮತ್ತು ರಘು ಅವರು ಯಾರ್ಯಾರಿಗೆ ಫಾಲೋ ಮಾಡಕತ್ತಾರ ಅನ್ನೋದು ನಿಮಗೆ ತೋರಿಸ್ತೀನಿ ನೋಡ್ರಿ. ಈಗ ಮೊದಲನೇದಾಗಿ ಮ್ಯೂಟೆಂಟ್ ರಘು ಅವ್ರದ್ದು ಮ್ಯೂಟೆಂಟ್ ರಘು ಅವರ ಒಂದು ಪ್ರೊಫೈಲನ್ನು ನಿಮಗೆ ತೋರಿಸ್ತೀನಿ. ಅವರಲ್ಲಿರುವಂಥ ಫಾಲೋವರ್ಸು, ಅವ್ರು ಯಾರ್ಯಾರನ್ನು ಫಾಲೋ ಮಾಡಿದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅಥವಾ ಮುಂಚೆ ಇರ್ಬೋದು, ಈಗಿರ್ಬೋದು, ಈಗಂತೂ ತೋರಿಸ್ತೈತೆ ಅದು. ಸೊ ಹಂಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದು ನೋಡ್ರಿ, ರಾಘವೇಂದ್ರ ಎಸ್ ಹೊಂಡದ ಕೆರೆ ಎನ್ನುವಂಥದ್ದು ಮ್ಯೂಟೆಂಟ್ ರಘು ಅವರ ಸಂಪೂರ್ಣವಾಗಿರ್ತಕ್ಕಂಥ ಹೆಸರು. ಸೊ ಹಾಗಾಗಿ ವಿಲನ್ ಇನ್ ಕ್ರಾಂತಿ ಒಳಗನೂ ವಿಲನ್ ಮಾಡಿರೋಂಥ ಕಾಟೇರ ಕಾಂತಾರ ಚಾಪ್ಟರ್ 1 ಕೂಡ ವಿಲನ್ ಮಾಡಿರೋಂಥ, ನಾವಂತೂ ಎಲ್ಲಿದಾರಂತ ಕಂಡುಹಿಡಿದೇ ಇಲ್ಲ, ಬಟ್ ವಿಚಾರ ಮಾಡೋಣ ಬರ್ರಿ ಇದ್ರ ಬಗ್ಗೆ ಏನೈತೆ. ಇವರಿಗೆ 1887 ಪೋಸ್ಟ್ಗಳನ್ನು ಹಾಕ್ಯಾರ. 448 ಫಾಲೋವರ್ಸ್ ಅದಾರ. 4,48,000 ಫಾಲೋವರ್ಸ್ ಅದಾರ. 87 ಜನರನ್ನು ಇವ್ರು ಫಾಲೋ ಅಪ್ ಮಾಡ್ತಾರೆ. ಆ 87 ಜನರಲ್ಲಿ ಗಿಲ್ಲಿಯನ್ನು ಎಲ್ಲೂ ಕೂಡ ಫಾಲೋ ಮಾಡಿಲ್ಲ. ಈಗ 15 ಬಿಗ್ ಬಾಸ್ ಬಂದ ಮೇಲೆ ಗಿಲ್ಲಿಯನ್ನು ಫಾಲೋ ಮಾಡಿದ್ರು, ಮುಗಿದ ಮೇಲೆ ಈಗ ಅನ್ಫಾಲೋ ಮಾಡಿದ್ರು ಅಂತಕ್ಕಂಥ ಸುದ್ದಿ ಬರ್ತಾ ಇದೆ. ರಕ್ಷಿತಾ ತುಳು ಟಾಕ್ಸ್ ಎನ್ನುವಂಥದ್ದನ್ನು ಫಾಲೋ ಮಾಡಿದ್ದಾರೆ. ಆಮೇಲೆ ಪ್ರಜ್ವಲ ಗೌಡ ಅನ್ನುವಂಥದ್ದು ಅವರ ಹೆಂಡತಿ ಅವರು, ಸೊ ಅವರನ್ನು ಫಾಲೋ ಮಾಡಿದ್ದಾರೆ. ಅದಾದ ನಂತರ ದ ಮೇಡ್ ಚೀಫ್ ಇಂಡಿಯಾ ಎನ್ನುವಂಥ ಅವರನ್ನು ಫಾಲೋ ಮಾಡಿದ್ದಾರೆ. ಕಲರ್ಸ್ ಕನ್ನಡ ದರ್ಶನ್ ತೂಗುದೀಪ ಅವರನ್ನು ಫಾಲೋ ಮಾಡಿದ್ದಾರೆ. ಮಾಳು ನಿಪ್ನಾಳ್ ಸಿಂಗರ್ ಅವರನ್ನು ಫಾಲೋ ಮಾಡಿದ್ದಾರೆ. ರಕ್ಷಿತಾ ಕನ್ನಡ ಟಾಕ್ ಅವ್ರನ್ನೂ ಕೂಡ ಫಾಲೋ ಮಾಡಿದ್ದಾರೆ. ಐಶ್ವರ್ಯ ಸಿಂಧೋಗಿ ಅವ್ರನ್ನೂ ಕೂಡ ಫಾಲೋ ಮಾಡಿದ್ದಾರೆ. ಅದಾದ ನಂತರ ಬಿಗ್ ಬಾಸಲ್ಲಿ ನಡೆದಿರುವಂಥ ಸೂರಜ್ ಸಿಂಗ್ ಅವ್ರನ್ನೂ ಕೂಡ ಫಾಲೋ ಮಾಡಿದ್ದಾರೆ. ಅದಾದ ನಂತರ ಬುಜ್ಜಿ ರಜತ್ ಅವ್ರನ್ನೂ ಕೂಡ ಫಾಲೋ ಮಾಡಿದ್ದಾರೆ. ರಾಶಿಕಾ ಶೆಟ್ಟಿ ಅವ್ರನ್ನು ಕೂಡ ಫಾಲೋ ಮಾಡಿದ್ದಾರೆ. ಅದಾದ ನಂತರ ಕಿಚ್ಚ ಸುದೀಪು ಮತ್ತು ಧನುಷ್ ಗೌಡ, ಇನ್ನೊಂದು ಸ್ಪಂದನ ಸೋಮಣ್ಣ, ಇವರೆಲ್ಲರೂ ಕೂಡ ಇವರು ಫಾಲೋ ಮಾಡಿದ್ದಾರೆ. ಬಟ್ ಗಿಲ್ಲಿ ಅಕೌಂಟಲ್ಲಿ ಎಷ್ಟಿದೆ? 2.2 ಮಿಲಿಯನ್ ಫಾಲೋವರ್ಸ್ ಇರುವಂಥ ಗಿಲ್ಲಿ ಕೇವಲ 400 ಚಿಲ್ಲರೆ ಒಂದು ಫಾಲೋ ಪೋಸ್ಟ್ಗಳನ್ನು ಬಿಟ್ಟಿರುವಂಥದ್ದು. ಆದರೆ 2.2 ಅಂದರೆ 22 ಲಕ್ಷ, 10 ಲಕ್ಷಕ್ಕೆ 1 ಮಿಲಿಯನ್, 22 ಲಕ್ಷ ಫಾಲೋವರ್ಸ್ ಇದ್ದಾರೆ. ಫಾಲೋ ಮಾಡಿರೋಂಥದ್ದು ಮಾತ್ರ ಕೇವಲ 43 ಫಾಲೋವಿಂಗ್. ಮೊದಲನೇದಾಗಿ ನಿಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ನಾವು ಫಾಲೋ ಮಾಡಿದರೆ. ಅದಾದ ನಂತರ ದ ನೇಮ್ ಈಸ್ ಯಶ್ ಎನ್ನುವಂಥದ್ದು ಯಶ್ ಅವ್ರ ಬಗ್ಗೆ ಫಾಲೋ ಮಾಡಿದ್ದಾರೆ. ಅದಂತರ ಯಶು ಈಕೆ ಮೊದಲು ಪಾಪ ಭರ್ಜರಿ ಬ್ಯಾಚುಲರ್ಸ್ ಒಳಗೆ ಸಿಕ್ಕಂಥ ಆತ್ಮೀಯ ಗೆಳತಿ ಹುಡುಗಿ ವಿಚಾರದಲ್ಲಿ ಆಕೆಯನ್ನು ಫಾಲೋ ಮಾಡಿದ್ದೇನೆ. ಕಲರ್ಸ್ ಕನ್ನಡ ಫಾಲೋ ಮಾಡಿದ್ದೇನೆ. ದರ್ಶನ್ ತೂಗುದೀಪ ಅವರನ್ನು ಫಾಲೋ ಮಾಡಿದ್ದೇನೆ. ಜಿ ಕನ್ನಡ ಡೈರೆಕ್ಟರ್ ಪ್ರೇಮ್ಸ್ ಕಾವ್ಯ ಅವರನ್ನು ಕೂಡ ಫಾಲೋ ಮಾಡಿದ್ದೇನೆ. ಇದೇನು ಹೊಸದಲ್ಲ. ಅದಾದ ನಂತರ ರಕ್ಷಿತಾ ಕನ್ನಡ ಟಾಕ್ ರಕ್ಷಿತಾಳನ್ನು ಕೂಡ ಫಾಲೋ ಮಾಡಿದ್ದೇನೆ. ಯಾಂಕರ್ ಅನುಶ್ರೀ ಅವರನ್ನು ಮತ್ತು ಸೂರಜ್ ಸಿಂಗ್, ರಾಘು ವಿಜಯ್ ಅವರನ್ನು, ಕಿಚ್ಚ ಸುದೀಪ್ ಅವರನ್ನು, ದಿವ್ಯ ಸ್ಪಂದನ ಅವರನ್ನು ಕೂಡ ಸ್ಪಂದನ ಸೋಮಣ್ಣ ಅವರನ್ನು ಕೂಡ ಫಾಲೋ ಮಾಡಿದ್ದೇನೆ.
ಸೊ ಇಷ್ಟು ಮಂದಿ ಬಿಗ್ ಬಾಸ್ನ ಮಾಡಿದ್ದಾನೆ. ಇದು ಏನು ಭಾಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗುತ್ತಿರುವಂಥದ್ದು. ಏನು ಚರ್ಚೆ ಆಗತ್ತಪ್ಪ ಅಂತಂದ್ರೆ, ಗಿಲ್ಲಿ ಈ ರೀತಿಯಾಗಿ ಮಾಡಬಾರ್ದಾಗಿತ್ತು, ಬೆಳೆದ ಮೇಲೆ ಸೊಕ್ಕು ಬಂದ್ಬಿಟ್ಟೈತೆ, ಹಂಗಾಗಬಾರ್ದಾಗಿತ್ತು, ಹಿಂಗಾಗಿರ್ಬಾರ್ದಿತ್ತು, ಅವರಿಬ್ಬರು ಭಾಳ ಸ್ನೇಹಿತರು, ಈಗ ಸೊಕ್ಕು ಬಂದದ್ದು ಗಿಲ್ಲಿಗೆ, ಇವೆಲ್ಲ ಬೇಡ. ವಿಚಾರಗಳು ಏನದಾವ ಅದನ್ನಷ್ಟೇ ಮಾತಾಡಮ್ಮ. ಏನಪ್ಪ ಅಂದ್ರೆ ಅವನು ಪಿ ಆರ್ನ ಇಟ್ಕೊಂಡಾನ, ಯಾರೋ ಗಿಲ್ಲಿ ಅವನು ಇರುವಂಥದ್ದು ಬಿಜಿ ಶೆಡ್ಯೂಲ್ ಒಳಗೆ. ಅವ್ರು ಯಾರೋ ಫಾಲೋಅಪ್ ಅದೇನು ಪಿ ಆರ್ ಮಾಡ್ತಿರ್ತಾರಲ್ಲ, ಅಂದರೆ ಒಬ್ಬರನ್ನ ಮೇಂಟೈನ್ ಮಾಡೋಕ್ಕೆ, ಅಕೌಂಟ್ ಮೇಂಟೈನ್ ಮಾಡೋಕ್ಕೆ ಒಬ್ಬರನ್ನ ಇಟ್ಕೊಳ್ಳೋಣ. ಸೊ ಅವರು ಮಾಡಿರುವಂಥದ್ದು ತಪ್ಪು, ಅಥವಾ ಬೇಕು ಅಂತಲೇ ಗಿಲ್ಲಿನೇ ಮಾಡ್ಯಾನು, ಇಲ್ಲ ರಘು ಅವರು ಸುಮ್ಮನೆ ಸೆಟ್ಗೆ ಮಾಡಿಕೊಂಡು ಯಾಕೆ ಇವನಿಗೆ ಸೊಕ್ಕು ಬಂದ್ಬಿಡೋದ, ಫೋನ್ ಮಾಡಿದ್ರೆ ಫೋನ್ ಎತ್ತವಲ್ಲ, ಏನು ಅಷ್ಟು ಬ್ಯುಸಿನಾ, ಕಾವ್ಯ ಅವ್ರ ಜೊತೆಗೆ ಯಾರು ಮೆಸೇಜ್ ಮಾಡೋಕ್ಕೆ ಟೈಮ್ ಐತೆ, ಕಾವ್ಯಾಗ ಫೋನ್ ಮಾಡೋಕ್ಕೆ ಟೈಮ್ ಐತೆ, ಕಾರ್ಯಕ್ರಮಗಳಿಗೆ ಎಲ್ಲವನ್ನ ಮಾತಾಡೋಕ್ಕೆ ಟೈಮ್ ಐತೆ, ಆದ್ರೆ ನಮ್ಮ ಜೊತೆಗೆ ಮಾತಾಡೋಕ್ಕೆ ಟೈಮ್ ಇಲ್ಲಪ್ಪ ಅಂದ್ರೆ ಇವ್ನ ಯಾಕೆ ನಾನು ಫಾಲೋ ಮಾಡ್ಬೇಕಂತೇಳಿ ಫಾಲೋ ಮಾಡಿದ್ರೆ ಗೊತ್ತಿಲ್ಲ. ಅಥವಾ ಹೊರಗಡೆ ಕ್ರೇಜ್ ಇತ್ತು, ಯಾಕಪ್ಪ ಫಾಲೋ ಮಾಡಿಬಿಡಮ್ಮ, ಅವನಿಂದ ಸ್ವಲ್ಪ ಓಟ ಇದ್ದು ಆ ಓಟ್ ಪಡ್ಕೊಂಡ್ಮೇಲೆ ನಾನೇ ಕೈ ಬಿಟ್ಟು ಬಿಡಮ್ಮ ಅನ್ನೋ ಅಂತ ಕಾರಣ ಈಗೇನು ಕೆಲಸ ಆಯ್ತಿರಲ್ಲ, ಬಿಗ್ ಬಾಸ್ ಮುಗೀತು, ಒಯ್ಕೊಳ್ಳಿ ಬಡ್ಕೊಳ್ಳಿ ತಿಳ್ಕೊಳ್ರಿ, 100 ತಿಳ್ಕೊಳ್ರಿ, ನಮ್ಗೆ ಯಾಕೆ ಬೇಕಾಗಿದೆ, ನಾನಂತ ಅನ್ಫಾಲೋ ಮಾಡ್ತೀನಿ, ಫಾಲೋ ಮಾಡಿಬಿಟ್ರೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇದೀಗ ಮ್ಯೂಟೆಂಟ್ ರಘು ಅವರು ಗಿಲ್ಲಿ ನಟ ಅಫಿಷಿಯಲ್ ಎನ್ನುವಂತಹ ಒಂದು ಗಿಲ್ಲಿ ನಟ ಅವರ ಪ್ರೊಫೈಲನ್ನು ಅನ್ಫಾಲೋ ಮಾಡಿದ್ದಾರೆ. ಇದು ಬಹುದೊಡ್ಡದಾಗಿರ್ತಕ್ಕಂಥ ಚರ್ಚೆ. ಇದು ಸಾಮಾನ್ಯ ಇದೆ, ಯಾಕಪ್ಪ ಅಂದ್ರೆ ಸೆಲೆಬ್ರಿಟಿಗಳ ಜೀವನದೊಳಗೆ ಏನು ನಡೆದ್ರು ಕೂಡ ದೊಡ್ಡ ಸುದ್ದಿ ಆಗ್ತೈತೆ. ಇವತ್ತು ಇದು ಕೂಡ ಒಂದು ಸುದ್ದಿ ಹಾಕಿಬಿಡುತ್ತೆ. ಬಟ್ ಯಾಕೋ ಗೊತ್ತಿಲ್ಲ, ಇವರಿಬ್ಬರ ಸ್ನೇಹ ಒಂದು ರೀತಿ ಹೊಸ ಜನಕ್ಕೆ ಅಥವಾ ವಯಸ್ಸಿನ ಅಂತರ ಇರುವಂತಹ ಒಂದು ವ್ಯಕ್ತಿಗಳಿಗೆ ಫ್ರೆಂಡ್ಶಿಪ್ ಅನ್ನೋದು ಕೂಡ ವಯಸ್ಸಿನ ಮೀರಿನೂ ಮಾಡ್ಬೋದು ಅಂತಕ್ಕಂಥ ತೋರಿಸ್ಕೊಟ್ಟಿದ್ರು. ಭಾಳ ಕುಚ್ಚುಕು ರೀತಿಯಲ್ಲಿದ್ದರು ಇಬ್ಬರು ಕೂಡ, ಸಿಕ್ಕಾಪಟ್ಟೆ ಓಡಾಡಿಸಿದ ಗಿಲ್ಲಿ ಯಾರನ್ನ ಮ್ಯೂಟೆಂಟ್ ರಘು ಅವ್ರನ್ನ. ಬಟ್ ಅವರು ಯಾವತ್ತೂ ಕೂಡ ಸಿಟ್ ಮಾಡ್ಕೊಂಡಿರಲಿಲ್ಲ. ಬರ್ಬರ್ತಾ ಫೈನಲ್ ಹತ್ರ ಆಗ್ತಿದ್ದಂಗೆ ಸ್ವಲ್ಪ ಯಾಕೋ ಅವನ ಮೇಲೆ ಮುನಿಸ್ಕೊಂಡ್ರು, ಅವರಲ್ಲಿರುವಂಥ ಸ್ನೇಹವನ್ನು ಕಡಿತ ಮಾಡಿಕೊಂಡ್ರು. ರಕ್ಷಿತಾ ಜೊತೆಗೆ ತುಂಬ ಪ್ರೀತಿಯಿಂದ ಇರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ರಕ್ಷಿತಾ ಕೂಡ ಈ ರಕ್ಷಿತಲ್ಲಿರುವಂಥ ಭಾವನೆಗಳನ್ನು, ಗಿಲ್ಲಿಯ ಭಾವನೆಗಳನ್ನು ಯಾರ ಮುಂದೆ, ಮ್ಯೂಟೆಂಟ್ ರಘು ಅವ್ರ ಮುಂದೆ ಪಕ್ಕ ಹೇಳಿರ್ತಾಳೆ ರಕ್ಷಿತಾ. ಆ ರಕ್ಷಿತಾ ಹೇಳಿದ್ದನ್ನು ಕೇಳಿಸ್ಕೊಂಡು ಏನಾದರೂ ರಘು ಅವರು ಗಿಲ್ಲಿಯನ್ನು ಸ್ವಲ್ಪ ಕನ್ವಿನ್ಸ್ ಮಾಡೋಕ್ಕೆ ನೋಡಿದ್ರು ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವರಿಬ್ಬರ ಮಧ್ಯೆ ಒಂದಷ್ಟು ಮನಸ್ತಾಪವಾಗಿದೆ ಎನ್ನುವಂಥದ್ದು ಸೋಷಿಯಲ್ ಮೀಡಿಯಾಗಳು ಹರಿದಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅಂತಕ್ಕಂಥದ್ದು ಇದನ್ನು ಗೊತ್ತಿಲ್ಲ. ನೋಡಪ್ಪ, 100 ಮಂದಿ 100 ವಿಚಾರ. ನಾನು ನಿಮಗೆ ಹೇಳೋದು ಏನಪ್ಪ, ಇದನ್ನೆಲ್ಲ ಚರ್ಚೆ ಮಾಡೋದು ಬಿಟ್ಟು ಬಿಡಮ್ಮ. ನನ್ನಿಂದ ಒಂದು ಸಂದೇಶ ಏನಪ್ಪ, ಗಿಲ್ಲಿ ಫಾಲೋವರ್ಸ್ ಆಗಿದ್ರ ನೀವು ಗಿಲ್ಲಿ ಫಾಲೋವರ್ಸ್ ಆಗಿದ್ರೆ ನಡೆಯ, ನೀವು ಅವ್ನು ಹೋಗ್ಬಿಟ್ಟು ನಮ್ದು ಏನಾಗಬೇಕು, ಗೆದ್ದು ಬಿಟ್ಟಿವಿ, ಆಗೋಗ್ಬಿಟ್ಟದ. ನಾವು ಇರೋ ಬಿಜಿ ಶೆಡ್ಯೂಲ್ ಒಳಗೆ ಅದನ್ನೆಲ್ಲಿ ನೋಡ್ಕೊಂತ ಕೂದ್ರೆ, ನಾವು ಫಾಲೋ ಮಾಡಿವೆ, ಅನ್ಫಾಲೋ ಮಾಡೋ, ಅದನ್ನೆಲ್ಲಿ ನೋಡ್ಕೊಂತ ಕೂದ್ರಕ್ಕಮ್ಮ, ಆಗಿದ್ದು ಬಿಟ್ಬಿಡೋ ಮಾರ ಅಂತ ಕೈ ಬಿಟ್ಬಿಡ್ರಿ. ಮ್ಯೂಟೆಂಟ್ ರಘು ಅವರು ಮ್ಯೂಟೆಂಟ್ ರಘು ಅವ್ರ ಅಭಿಮಾನಿಗಳಾಗಿರ್ಗಿಂತ ನೋಡಪ್ಪ, ಆತ ಬಿಜಿ ಇದನ್ನ ಅಹಂಕಾರ ಬಂದಿರ್ಬೋದು, ಏನೋ ದೂನೇ ಬೆಳೆದ್ಬಿಟ್ಟ ಹೋಲ್ ಬಿಟ್ಬಿಡತ್ತೆ, ಯಾಕೆ ತಲೆ ಕೆಡಿಸ್ಕೋಬೇಕಾಗಿದೆ, ಆತ್ಮ ಫಾಲೋ ಮಾಡಿದ್ರೆ ನೀ ಏನು ಈಗ ಒಳ್ಳೆ ಬಿಗ್ ಬಾಸ್ ಸೀಸನ್ 12 ಏನು ಗೆದ್ದು ಬಿಡ್ತೇನೆ ಅಂತೇಳಿ ನೀವು ಸುಮ್ಮನೆ ಆಗಿಬಿಡ್ರಿ. ಸುಮ್ಮನೆ ಅದನ್ನು ಹಂಗಾಯ್ತು ಹಿಂಗಾಯ್ತು, ಮ್ಯೂಟೆಂಟ್ ರಘು ಅವ್ರನ್ನ ಅನ್ಫಾಲೋ ಮಾಡಿಬಿಟ್ಟ ಗಿಲ್ಲಿ, ಇವನು ಒಟ್ಟ ಫಾಲೋ ಮಾಡಲೇ ಇಲ್ಲ ವಾಪಸ್ಸು. ಗಿಲ್ಲಿ ಫಾಲೋ ಮಾಡಿರೋದೇ ಕೆಲವ್ರನ್ನ, ಅದು ದೊಡ್ಡವ್ರನ್ನ ಎಲ್ಲರನ್ನೂ ಫಾಲೋ ಮಾಡಿಲ್ಲ. ಯಾರು ಧನುಷ್ ಗೌಡನ ಫಾಲೋ ಮಾಡಿಲ್ಲ, ಸೂರಜ್ ಸಿಂಗ್ನ ಫಾಲೋ ಮಾಡಿಲ್ಲ, ಯಾವನ್ಯಾವನ್ನು ಫಾಲೋ ಮಾಡಿಲ್ಲ. ಸ್ಪಂದನ ಸೋಮಣ್ಣ, ಕಾವ್ಯ, ರಕ್ಷಿತ್ ಶೆಟ್ಟಿ ಇವ್ರನ್ನಷ್ಟೇ ಫಾಲೋ ಮಾಡ್ಯಾನ ಬಿಗ್ ಬಾಸ್ ಒಳಗೆ. ಸೊ ಹಂಗಾಗಿ ಆತ ಬಿಜಿ ಅದನ್ನು ಏನು ಮಾಡೋಕ್ಕೆ ಬರಂಗ, ಅದನ್ನೆಲ್ಲ ನೋಡ್ಕೊಂತ ಕೂಡ ಪುರ್ಸತಿಗಿಲ್ಲ, ತೂರ್ಸಮಕ್ಕೆ ಪುರ್ಸತಿಗಿಲ್ಲ, ಅದನ್ನೇ ಇಲ್ಲ ನೋಡ್ಕೊಂಡ್ರೆ ಅಂತ ನನಗೆ ಅನ್ಸಕ್ಕಿದೆ. ಸೊ ಹಂಗಾಗಿ ಇದನ್ನು ಭಾಳ ದೊಡ್ಡ ಮಟ್ಟಿಗೆ ಚರ್ಚೆ ಮಾಡುವಂಥದ್ದು ಸರಿ ಅಲ್ಲ. ನಿಮಗೆಲ್ಲ ಈ ಕ್ಲಾರಿಟಿ ಕೊಟ್ಟಿನಿ. ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೋ ಗೊತ್ತಿಲ್ಲ. ನನಗಂತೂ ಬಿಜಿ ಶೆಡ್ಯೂಲ್ ಒಳಗೆ ಹಂಗಾಗಿರ್ಬೋದು, ಅಥವಾ ಮ್ಯೂಟೆಂಟ್ ರಘು ಅವ್ರ ಕೈ ಮುಟ್ಟಿ ಏನಾರ ಅನ್ಫಾಲೋ ಆಗಿರ್ಬೋದು, ಅಥವಾ ಅವ್ರಿಗೆ ಮನಸ್ತಾಪ ಬಂದಿರ್ಬೋದು, ಬರ್ತಾವೆ ಸಾಮಾನ್ಯವೆಲ್ಲ. ಎಂಥದ್ದವ್ರಿಗೆ ಮನಸ್ತಾಪ ಬರ್ತವೆ, ತಿಳ್ಕೊಳ್ಳಿದ್ದಂಗೆ ನಮಗೆ 20 ಬರೋ ಮನಸ್ತಾಪ ಬರ್ತದೆ. ಅದು ದೊಡ್ಡವರ ಮಧ್ಯೆ ಮನಸ್ತಾಪ ಬರ್ತಿರ್ತಾವೆ, ಅವ್ರು ಕಾರ್ಯಕ್ರಮಗಳಿರ್ತಾವೆ, ಕಿರಿಕಿರಿ ಇರ್ತಾವೆ, ಬಾಳೆ ಇರ್ತದೆ, ಚಂದ ಇರ್ತದೆ, 100 ದುನಿಯಾ ಇರ್ತಾವೆ. ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸಕ್ಕೆ ಹೋದ್ರೆ, ನಮ್ಮ ಬಾಳೆ ನಮ್ಗೆ 12 ಆಗೈತೆ, ಆದ್ರೆ ಅವ್ರ ಬಾಳೆ ಚಿಂತೆ ಮಾಡ್ಕೊಂಡು ಯಾಕೆ ಕುಂದ್ರಬೇಕಾಗೈತಿ, ಏನಪ್ಪ ಹೇಳಿಬಿಟ್ಟಿನಿ, ತಿಳಿದಂಗೆ ಹೇಳಕೈತೀನಿ. ಮತ್ತು ತಪ್ಪಿದ್ರೆ ಹೊಟ್ಟೆಗೆ ಹಾಕಿರಿ ಅಂತ ಹೇಳ್ತಿ. ಈ ವಿಡಿಯೋ ಇಲ್ಲಿಗೆ ಮುಗಿಸಕೈತೀನಿ. ಮುಂದಾಗಲಿ. ಧನ್ಯವಾದ.